ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಮ್ಮನೆಗೆ ಗುಜ್ರಿ ಸಾಮಾನು ತಗೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದಿದ್ದರು. ಒಂದಿಷ್ಟು ಗುಜ್ರಿ ಸಾಮಾನುಗಳನ್ನೆಲ್ಲ ಕೊಟ್ಟಿದ್ವಿ. ಇವಾಗ ಈ ಬುಕ್ಸ್ನೆಲ್ಲ ಕೊಡೋಣ, ಹಳೆಯದೆಲ್ಲ ಇದೆಯಲ್ಲ ಅದನ್ನೆಲ್ಲ ಕೊಡೋಣ ಅಂತ ಹೇಳಿ ತಗೊಂಡು ಇಷ್ಟೆಲ್ಲ ಹರಗಾಣ ಮಾಡಿ ಇಟ್ಟಿದ್ದೀವಿ. ಹೆಂಗೆ ಹರಗಾಣ ಮಾಡಿ ಇಟ್ಟಿದ್ದೀವಿ ಅಂದರೆ ಹೇಳಂಗಿಲ್ಲ. ಎಲ್ಲ ಹರಗಾಣ ಫುಲ್ಲು ಎಷ್ಟು ಬುಕ್ಸ್ ಇದ್ದಾವೆ ಅಂದರೆ ನಂದು, ನಮ್ಮ ಅಣ್ಣಂದು ಎಲ್ಲ. ಅವರಲ್ಲಿ ಕಳೆದೋಗಿರೋಂಥ ಒಂದಿಷ್ಟು ಬುಕ್ಗಳು ಸಿಕ್ಕವು. ಬ್ಯಾಡ್ದಿರೋದೆಲ್ಲ ಕೊಟ್ವಿ. ಅವರು ರಟ್ಟಿನ ಸಾಮಾನೆಲ್ಲ ಒಯ್ಯಲ್ವಂತೆ, ಬರೀ ಅದರ ಹಾಳೆಗಳಷ್ಟೇ. ರಟ್ಟಿಂದೆಲ್ಲ ಇಲ್ಲಿಟ್ಟಿಕ್ಕಿ ರಟ್ಟು ಮತ್ತು ಹಾಳೆಲ್ಲ ಬೇರ್ಪಡಿಸ್ತಾ ಇದ್ದಾರೆ ನೋಡಿ. ಅವರು ಅಲ್ಲಿ ಇದನ್ನ ರೀಕ್ರಿಯೇಟೇನ ಮಾಡ್ತಾರಂತೆ ಕಂಪ್ನಿಗೆ ಕೊಟ್ಟು. ಇವರು ಫಸ್ಟು ಲೋಕಲಿಗೆ ಹೋಗಿ ಕೊಡ್ತಾರಂತೆ, ಆಮೇಲೆ ಲೋಕಲ್ನವರು ಕಂಪ್ನಿಗೆ ಹೋಗಿ ಕೊಡ್ತಾರಂತೆ. ನಮ್ಮಲ್ಲೇ ಸಿಕ್ಕಾಪಟ್ಟೆ ಸಾಮಾನು ಆಯಿತು, ಬೇರೆ ಮನೆಗೆ ಹೋಗೋಕ್ಕಾಗಿಲ್ಲ. ಒಂದು ಟಾಟಾ ಎ ಸಿ ತಂದಿದ್ರು, ಅದು ಫುಲ್ಲು ತುಂಬೋಗಿತ್ತು. ನಮ್ಮನೆ ಅಷ್ಟು ಸಾಮಾನು ಅಷ್ಟೆಲ್ಲ ಕೊಟ್ಟಿದ್ವಿ. ಬೆಳಗ್ಗೆ 9:30ಗೆ ಬಂದಿದ್ದರು. 2:30 ಆಯಿತು ಹೋಗೋದು. ನಾವು ಒಂದು ಸ್ವಲ್ಪ ಅವರಿಗೆ ತಿಂಡಿ ಸಹ ಕೊಟ್ವಿ. ಪಾಪ ಏನೋ ತಿನ್ಕೊಂಬಂದಿರದಂತೆ, ಬರೀ ಒಂದು ಚಹಾ ಅಷ್ಟೇ ಕುಡ್ಕೊಂಬಂದಿದ್ರಂತೆ. ಅದಕ್ಕೆ ಸ್ವಲ್ಪ ತಿಂಡಿ ಅವಲಕ್ಕಿ ಚಹಾ ಕೊಟ್ವಿ. ಮತ್ತು ಇಲ್ಲಿ ನೋಡಿ ಒರೆಯ ಮಣೆ ಎಲ್ಲ ಸಿಕ್ಕೊಂಡಿದ್ದಾವೆ. ಎಷ್ಟು ಎಲ್ಲ ಇದ್ದಾವೆ ಅಂದರೆ ಇದೆಲ್ಲ ಸಾಮಾನು ಎಲ್ಲ ಸಿಕ್ಕಿದ್ದಾವೆ. ನನಗೆ ಬ್ಯಾಡ್ದಿರೋ ಅಂಥ ಬುಕ್ಸ್ ಎಲ್ಲ ಕೊಟ್ಟು, ಅಂದರೆ ಎಕ್ಸೈಜ್ಗಳು ಸಿಕ್ಕಾಪಟ್ಟೆದು ಬುಕ್ಸ್ಗಿಂತನೂ. ಬುಕ್ಸು ಎಕ್ಸೈಜು ನನಗೆ ಬೇಕಾಗಿರೋ ಅಂಥ ಎಕ್ಸೈಜ್ಗಳನ್ನು ನಾನು ಇಟ್ಕೊಂಡೆ. ಬೇಕಾಗಿರೋಂಥ ಬುಕ್ಸ್ಗಳನ್ನು ಇಟ್ಕೊಂಡೆ, ಬೇಕಾಗಿದ್ದೆಲ್ಲ ಇಟ್ಕೊಂಡು ಬಾಕಿದೆಲ್ಲ ಕೊಟ್ಟಿದ್ದೀವಿ. ನಮ್ಮ ಅಪ್ಪ, ನಮ್ಮಲ್ಲಿರೋರು ಎಲ್ಲರೂ ಸಹ ಗುಜ್ರಿ ಸಾಮಾನುಗಳನ್ನು ತೆಗಿಯೋಕ್ಕೆ ಶುರು ಮಾಡಿದ್ದೀವಿ. ನೋಡಿ ಇಷ್ಟೆಲ್ಲ ಬುಕ್ಸ್ ಇದ್ದಾವೆ, ಇಷ್ಟೆಲ್ಲ ಕೊಟ್ಟಿದ್ದೀವಿ. ಕ್ವಶನ್ ಪೇಪರ್ಸು ಎಲ್ಲವೂ ಇದ್ದಾವೆ, ತುಂಬಿಕೊಂಡಿದ್ದಾವೆ. ಇದಿಷ್ಟು ಮಾಡೋ ಹೊತ್ತಿಗೆ ನನಗಂತೂ ತುಂಬ ಸುಸ್ತು ಬಿಡ್ದು ಹೋಯಿತು. ಎಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಇದು ಮಾಡಿದ್ದೀನಿ ನೋಡಿ. ಯಪ್ಪ, ಚೀಲಕ್ಕೆ ತುಂಬಿ ಅವ್ರಿಗೆ ಕೊಟ್ಟು ಎಲ್ಲ ಕೊಡೋ ಅಷ್ಟೊತ್ತಿಗೆ ಮತ್ತೆ ಕಸ ಎಲ್ಲ ಇದ್ವು. ನೋಡಿ ಇಷ್ಟೆಲ್ಲ ಸಾಮಾನು. ಇದು ಡ್ರಮ್ಮು, ನನ್ನ ಸೈಕಲ್ಲು, ಆಮೇಲೆ ಎಲ್ಲ ಇದೆ ನೋಡಿ ನೋಡಿ ನೋಡಿ.
ಇವಾಗ ನಾವು ಪಂಪ್ ಸೌಟಿಗೆ ಹೊಂಟ್ವಿ. ಅಲ್ಲಿ ಎಲ್ಲ ಇದು ಡ್ರಿಪ್ ವೈರ್ಗಳು ಎಲ್ಲ ಇದ್ವು. ಅದನ್ನೆಲ್ಲವನ್ನು ಕೊಡೋಕ್ಕೆ ಅವನ್ನೆಲ್ಲವನ್ನು ಎಲ್ಲ ಕಟ್ಟಾಗಿದ್ವವು, ಅದನ್ನೆಲ್ಲ ಕೊಡೋಕ್ಕೆ. ಇದು ನಮ್ಮ ತೋಟ. ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮ ತೋಟ. ತೋಟ ತೋಟ ತೋಟ. ನೋಡಿ ಇಷ್ಟೆಲ್ಲ ಡ್ರಿಪ್ ವೈರ್ಗಳು ಎಲ್ಲ ಇದ್ದಾವೆ. ಇದು ಸುಮಾರು ಒಂದು 50 kgನೇ ಬಂತು. ಇದಿಷ್ಟೆಲ್ಲ ಎಷ್ಟೆಲ್ಲ ಇದೆ ಅಲ್ಲ. ಇವಾಗ ನಾವು ತೂಕ ಎಲ್ಲ ಮಾಡ್ತಾ ಇದ್ದೀವಿ ಇಟ್ಟು ಅಲ್ಲ. ನಾವು ತಗೋಬೇಕಾದ್ರೆ ಎಷ್ಟೆಲ್ಲ ದುಡ್ಡು ಬಿದ್ದಿರುತ್ತೆ, ಕೊಡ್ಬೇಕಾದ್ರೆ ಎಷ್ಟು ಕಮ್ಮಿ ರೇಟಲ್ಲಿ ಹೋಗಿರತ್ತೆ ನೋಡಿ. ಗುಜ್ರಿ ಅಂದರೆ ಎಷ್ಟು ಕಮ್ಮಿ ರೇಟಲ್ಲಿ, ಬರೀ 2,000ಕ್ಕೆ ಹೋದಪ್ಪ. ಇಷ್ಟೆಲ್ಲ ಸಾಮಾನು, ಗಾಡಿ ಫುಲ್ ಆಗಿತ್ತು ನಮ್ಮ ಸಾಮಾನೆ, ಬರೀ 2,000ಕ್ಕೆ ಹೋಯ್ತು. ಏನು ಉಪಯೋಗ ಇಷ್ಟೆಲ್ಲ ಕೊಟ್ಟು. ನಾವು ಅದು ತರ್ಬೇಕಾದ್ರೆ ಲಕ್ಷದ ಮೇಲೆ ಹೋಗಿರುತ್ತೆ. ಎಂತ ಬೇಜಾರಾಗಲ್ಲ ಹೇಳಿ. ಎಷ್ಟು kg ಬಂತು ನೋಡಿ, 20-30 kgಗಳೆಲ್ಲ ಬರ್ತಾ ಇದ್ದಾವೆ. ಇದು 32 kg ಬಂತು. ಇಷ್ಟೆಲ್ಲ ಇದೆ. ಸೈಕಲ್ ಒಂದು 10-12 kg. ಅಪ್ಪ ಜಾಯಿಂಟ್ 2 ಕಡೆ ಇದು ನೋಡು. ಅಯ್ಯಯ್ಯ ಇದೆಲ್ಲ ಹೋಗ್ತಿತ್ತಲ್ಲಪ್ಪ, ನೋಡ್ಕೊಳ್ಳೋದಲ್ಲ ಎಂತಲ್ಲ. ಹೌದಾ, ಸಾಮಾನು ನಮಗೆ ಬೇಕಾಗಿರೋದೆಲ್ಲ ಹೋಗ್ತಿದ್ವು. ಪುಣ್ಯಕ್ಕೆ ನೋಡ್ಕೊಂಡ್ವಿ. ಇಲ್ದಿದ್ರೆ ಇನ್ನೂ ಎಷ್ಟು ಸಾಮಾನು ಹೋಗಿದಾವೆ ಬೇಕಾಗಿರೋಂಥದ್ದು. ಸಿಕ್ಕಂಗಾಯ್ತು. ನೀನು ಸರಿ ಮಾಡ್ಕೊಡ್ತಂದ್ರೆ ಇದು ಮಾಡ್ಬೇಕಾಗಿತ್ತು. ಕ್ಯಾನ್ಸಲ್ ಅನ್ಸಿದೆ. ಅಪ್ಪ ಒಂದು ಚೀಲಕ್ಕೆ ಹಾಕಪ್ಪ, ಒಂದು ಚೀಲಕ್ಕೆ ಹಾಕು. 1 kg ಜಾಸ್ತಿ ಐತಿ. ಒಂದ್ ಜೊತೆ ಯಾವುದು? ಹಾ ಅದೇ ದಪ್ಪ ಇರೋಂಥದ್ದು. ಒಂದು kg. ನಮ್ಮ ಸೈಕಲ್ ಹೊಂಟು. ಇವಾಗ ಸೈಕಲ್ ತೂಕ ಮಾಡ್ತಾ ಇದೀವಿ. ಸೈಕಲ್ ತೂಕ ಮಾಡೋಕ್ಕೆ ಬರ್ತಲ್ಲ, ಹೆಂಗೆಂಗೋ ಮಾಡಿ ತೂಕ ಮಾಡಿ ಒಟ್ಟು ಅಂದಾಜಲ್ಲಿ ಒಂದು 12 kg ಬರ್ಕೊಂಡಿದ್ದು. ಇದನ್ನ ತೂಕ ಮಾಡೋದು ಇಲ್ಲ, ಇಷ್ಟು ಪಾರ್ಟ್ಸ್ ಎಲ್ಲ ಬಿಚ್ಚಿ ತೂಕ ಮಾಡೋಕ್ಕಷ್ಟೇ. ಎಂದಾಗ ಮತ್ತೆ ಇಟ್ಕೊಂಡು ಬೇಕಾದ್ರೆ ಹೋಗು. ಮತ್ತೆ ತಂತಿ ಮುಚ್ಚ ಗೊತ್ತಿಲ್ಲ. ಇಷ್ಟೆಲ್ಲ ಸಾಮಾನು ತರಬೇಕು, ಇಷ್ಟೆಲ್ಲ ದುಡ್ಡಾಗಿತ್ತು ಅಲ್ಲ. ಇಷ್ಟೆಲ್ಲ ಸಾಮಾನು ತರಬೇಕು, ಇಷ್ಟೆಲ್ಲ ದುಡ್ಡಾಗಿತ್ತು. ಕೊಡ್ಬೇಕಾರೆ ಎಲ್ಲ ಗಾಡಿಗೆ ಸಾಮಾನು ಹಾಕ್ತಾ ಇದ್ದಾರೆ, ಒಂದೊಂದಾಗಿ ತುಂಬ್ತಾ ಇದ್ದಾರೆ ಗಾಡಿಗೆ. ಮತ್ತು ಉಳಿದ ಪಂಪ್ ಸೆಟ್ಟಿಗೆ ಹೋಗಿ ಅವನ್ನೆಲ್ಲ ತಗೊಂಡು ಅವನ್ನೆಲ್ಲ ಹಾಕ್ಕೊಂಡು ಬಂದು ಮತ್ತು ಇವಾಗ ಇನ್ನೊಂದಿಷ್ಟು ಇವನ್ನೆಲ್ಲ ಗಾಡಿಗೆ ತುಂಬ್ತಾ ಇದ್ದಾರೆ. ತುಂಬ್ಕೊಂಡು ಹೋಗ್ತಾರೆ.
ಎಲ್ಲ ಸಾಮಾನನ್ನು ಗಾಡಿಗೆ ತುಂಬಿಕೊಂಡು ಹೊಂಟ್ರು. ಇವಾಗ ನಾವು ಕೂಡ ಹೋಗೋಣ. ಬಾಯ್ ಬಾಯ್. ಇಲ್ಲಿಗೆ ನಮ್ಮ ವಿಡಿಯೋನು ಮುಗಿತು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.